ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳ ಮೂಡ ಗಮನಿಸಿದ್ರೆ ತಪ್ಪಿತಸ್ಥರಾಗಿರೋದು ಮೂಡಾನೆ ಎಲ್ಲ ಪ್ರಕರಣಗಳು. ಸ್ಟ್ಯಾಚ್ಯೂಟ್ ಅಲ್ವಾ? ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಮುಂದೆ ಸ್ಟ್ರೀಮ್ಲೈನ್ ಮಾಡಬೇಕು. ನಾನೇ ಹೇಳಿದ್ದೀನಲ್ವಾ, ಡಾಕ್ಟರ್ ಸ್ಟ್ರೀಮ್ಲೈನ್ ಮೂಡೋಣ. CNTB ಸ್ಥಾಪನೆ ಮಾಡಿದ್ದು ಬಡವರಿಗೆ, ಸಾಮಾನ್ಯ ಜನರಿಗೆ. ನಾರಾಯಣ ಕೃಷ್ಣರಾಜ ಒಡೆಯರು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಮಾಡಿ CITB ಅಂತ, ಅದು ಕೊಡೋಕ್ಕೆ. ಅದು ಬೇರೆ ಥರದಲ್ಲಿ ಕಾರ್ಯ ಮಾಡ್ತಾಯಿದ್ರೆ ಮೈಸೂರು ಬೆಳೀತಾ ಇದೆ, ಡೆವಲಪ್ಮೆಂಟ್ ಆಗಬೇಕು, ತನ್ನದೇ ಆದಂಥ ರಿಸೋರ್ಸ್ ಕಾನೂನು ಚೌಕಟ್ಟಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಅವ್ರ ಏಮ್ ಆ್ಯಂಡ್ ಪರ್ಪಸ್ಸು ವುಡ್ ಬಿ ಟು ಗಿವ್ ಸೈಟ್ಸ್ ಆ್ಯಂಡ್ ಹೌಸಸ್ ಟು ದಿ ಹೌಸ್ಲೆಸ್ ಆ್ಯಂಡ್ ಸೈಟ್ಲೆಸ್. ದಟ್ ಈಸ್ ದಿ ಮೇನ್ ಮೋಟಿವ್ ಆ್ಯಂಡ್ ಪರ್ಪಸ್. ಸೊ ಆ ಗೈಡ್ಲೈನಲ್ಲಿ ನಾವಿದ್ದಾಗ ಲಾಸ್ಟ್ ಟೈಮು ಸುಮಾರು 16,000 ಸೈಟನ್ನು 2017 ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಆನ್ಲೈನ್ ಟ್ಯಾಕ್ಸ್ ಮಾಡಿ ಇದೆಲ್ಲ ಮಾಡಿ ಸ್ಟ್ರೀಮ್ಲೈನ್ ಆಗಿತ್ತು. ಸೊ BJP ಸಂದರ್ಭ, JDS BJP ಸಂದರ್ಭದಲ್ಲಿ ಏನಾಗಿದೆ ಎಲ್ಲ ಟರ್ಮ್ಸ್ ಆಫ್ ರೆಫರೆನ್ಸ್ ಜಸ್ಟಿಸ್ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಏನೇನಾಯಿತು ಅಂತ. ಲೆಟ್ ದಿ ರಿಪೋರ್ಟ್ ಕಮ್ ಔಟ್. ಇಲ್ಲಿ ಒಂದು 6 months ಹೇಳಿದ್ದಾರೆ. ದೇ ಮೇ ಕಂಪ್ಲೀಟ್ ದಿ ಎನ್ಕ್ವೈರಿ ಈಸ್ ಆಲ್ರೆಡಿ ಹ್ಯಾಸ್ ಬಿಗನ್. ಸೊ ಬಟ್ ನನ್ ದ ಲೆಸ್ ವಿ ಹ್ಯಾವ್ ಟು ಸ್ಟ್ರೀಮ್ಲೈನ್. ನೋಡೋಣ, ವಿ ಹ್ಯಾವ್ ಟು ಸ್ಟ್ರೀಮ್ಲೈನ್. ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ BJP ಬ್ರೋಕರ್ಗಳಿಂದ ಕಾಂಗ್ರೆಸ್ ಶಾಸಕರಿಗೆ 50ರಿಂದ 100 ಕೋಟಿ ಆಫರ್ ಬರ್ತಾ ಇದೆ ಅಂತ ಗಡಿಗ ರವಿ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇನು ಹೊಸ ಸಂಗತಿನ? BJPಗಾಗಲಿ JDSಗಾಗಲಿ ರಾಜ್ಯದ ಜನರು ಮ್ಯಾಂಡೇಟ್ ಕೊಟ್ಟಿಲ್ಲ. ಯಾವಾಗಲೂ ಕೊಟ್ಟಿದ್ದಾರಾ? ಅವರು ರಾಜಕೀಯ ಹೊಸ ಪ್ರಯೋಗ ಆಪರೇಷನ್ ಕಮಲ ಅಂತ ಮಾಡಿದ್ರು. ಈ ಡೆಮಾಕ್ರಸಿಯಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ ಈ ಥರದ್ದು ಎಲ್ಲಿದೆ? ಬಿಫೋರ್ ಆ್ಯಂಟಿ ಡಿಫೆಕ್ಷನ್ ಲಾ ಆ ಕಡೆ ಈ ಕಡೆ ಓಡ್ತಾ ಇದ್ರು ಶಾಸಕರು. ಇದು ಜನರ ಮ್ಯಾಂಡೇಟನ್ನು ಡಿಸ್ರೆಸ್ಪೆಕ್ಟ್ ಮಾಡೋದು ಮತ್ತು ಇಡೀ ಪ್ರಜಾಪ್ರಭುತ್ವ ಫಂಕ್ಷನ್ಗೆ ಡಿರೈಲ್ ಮಾಡತಕ್ಕಂಥ ಒಂದು ರಾಜಕೀಯ ಡಂಬರಾಟ ಅಂತಲೇ ಆ್ಯಂಟಿ ಡಿಫೆಕ್ಷನ್ ಲಾನ ಎನ್ಫೋರ್ಸ್ ಮಾಡಿ ಆರ್ಟಿಕಲ್ 356 ಪ್ರಕಾರ ಎನಿ ಗೌರ್ಮೆಂಟ್ ಮೆಜಾರಿಟಿ ಇಲ್ಲಿದ್ರೆ ಫ್ಲೋರ್ ಆಫ್ ದಿ ಹೌಸಲ್ಲಿ ಟೆಸ್ಟ್ ಆಗಬೇಕು ಅಂತ ಸುಪ್ರೀಂ ಕೋರ್ಟು ಬೊಮ್ಮಾಯಿ ಕೇಸಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಟು ಸ್ಟ್ರೆಂಥನ್ ದಿ ಡೆಮಾಕ್ರಸಿ and to respect the people mandate. This is to strengthen democracy and to respect the people's mandate to any political that they bless us, they support. ಈಗ ಇವರು ಡೆಮಾಕ್ರಸಿನೂ ಸ್ಟ್ರೆಂಥನ್ ಮಾಡಲ್ಲ, ಪೀಪಲ್ ಮ್ಯಾಂಡೇಟ್ನೂ ರೆಸ್ಪೆಕ್ಟ್ ಮಾಡಲ್ಲ BJPಯವರು JDSನವರು. ಸೊ ಅವ್ರನ್ನ MLAಗಳನ್ನು ಖರೀದಿ ಮಾಡೋದು, ಅಧಿಕಾರದ ಆಸೆ ತೋರಿಸೋದು, ಇದನ್ನು ಮಾಡೇ ಅಲ್ವಾ ಅವರು 2 ಸಾರಿ ಸರ್ಕಾರ ರಚನೆ ಮಾಡಿದ್ದು. ಅಂತಿಮವಾಗಿ ಅವರು ಸಕ್ಸಸ್ ಆಗಲಿಲ್ಲ. ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಮಾಡಿ ಅವರೇ ಅಡ್ಡಕ್ಕೆ ಸಿಕ್ಕಾಕೊಂಡ್ರು. ಗೂಢ ಹಗರಣ ಆದಮೇಲೆ ಅಂತ ಬೆಳವಣಿಗೆ ನಡೀತಾ ಇದೆ ಸರ್. ಸರ್ಕಾರಕ್ಕೆ ಏನಾದರೂ ಮಾಹಿತಿ? ಅವ್ರಿಗೆ ರೆಸ್ಟ್ಲೆಸ್ ಆಗಿದ್ದಾರೆ BJPಯವರು JDSಯವರು. ನೀವು ಪ್ರಹ್ಲಾದ್ ಜೋಶಿಯವರು, ಕುಮಾರಸ್ವಾಮಿ ಅವರು ನತ್ತಿಗಳಲ್ಲಿ ಬಂದ್ಬಿಡ್ತೀವಿ ನೋಡ್ರಿ ನಮ್ಮ ಸರ್ಕಾರ ಅಂತ ಹೇಳಿದ್ದು ನೀವೇ ಪ್ರಚಾರ ಮಾಡಿದ್ದೀರಲ್ಲ. ನೀವೇ ನಿಮ್ಮ ಮುಖಾಂತರ ಪ್ರಚಾರ, ಅವ್ರು ಹೇಳಿದ ಮಾತು ನೀವೇ ಪ್ರಚಾರ ಅಂದರೆ ಅವ್ರು ಹೇಳಿದ್ದೆ ನೀವೇ ಪ್ರಚಾರ ಮಾಡಿದ್ರು. ಅದೇ ಅವ್ರು ಹೇಳಿದ್ದನ್ನು ಹೇಳಿದಾಗ ಸೊ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ? ಅವ್ರಿಗೆ ಜನ ಮ್ಯಾಂಡೇಟಲ್ಲಿ ಕೊಟ್ಟಿದ್ದಾರೆ, ಏನು ಆಧಾರ ಇದೆ ಸರ್ಕಾರ ಮಾಡೋದಕ್ಕೆ? ಸೊ ಇಟ್ ಈಸ್ ದೇರ್ ಓಲ್ಡ್ ಪ್ರಾಕ್ಟೀಸ್. ಹಳೆ ಚಾಳಿ ಅಂತಾರೆ ನೋಡಿ, ಹಳೆ ಚಾಳಿನ ಮರುಗಿಸ್ಕೊಳ್ಳೋವಂಥದ್ದು. ಇವದ್ರ ಉದ್ದೇಶ ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವ ಇರಬೇಕು ಅಂತ ಬಯಸಲ್ಲ, ಜನಾದೇಶದ ಬಗ್ಗೆ ಅವ್ರಿಗೆ ಗೌರವ ವಿಧೇಯತೆ ಇಲ್ಲ. ಮತ್ತು ಸಿದ್ದರಾಮಯ್ಯ ಒಬ್ಬ ಟಾಲ್ ಲೀಡರ್, ನೋನ್ ಫಾರ್ ಇಸ್ ಇಂಟಿಗ್ರಿಟಿ ಆ್ಯಂಡ್ ಗುಡ್ ಗವರ್ನೆನ್ಸ್. ಒಂದು ಹಿಂದುಳಿದ ವರ್ಗಗಳ ಒಬ್ಬ ದೊಡ್ಡ ನಾಯಕ. ಅವನ ಮುಖಕ್ಕೆ ಮಸಿ ಬೆಳೆದು ಅವನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿ, ಇಮೇಜನ್ನು ಟಾರ್ನಿಷ್ ಮಾಡಿ ಇವನು ಭ್ರಷ್ಟ ಅಂತ ಹೇಳ್ಬಿಟ್ಟು ಏನೂ ಇಲ್ಲದೇ 40 ವರ್ಷದಿಂದ ಇದ್ದೀನಿ ನನ್ನ ಜೊತೆಗೆ. ನೆವರ್ ಎವರ್ ಇಸ್ ಟೆಂಪ್ಟೆಡ್ ಫಾರ್ ಎನಿ ಗ್ರಾಟಿಫಿಕೇಷನ್, ಅಮಾಸಿಂಗ್ ವೆಲ್ತ್ ಆರ್ ಡೂಯಿಂಗ್ ವೈಲೇಟಿಂಗ್ ರೂಲ್ ಆಫ್ ಲಾ.
I have never come across. I am the witness. I have never come across. ಒಂದು ಸಾರಿ ನಾವು 1999 ಅಧಿಕಾರ ಹೋದಾಗ ನಾನು ಅವರಿಬ್ಬರು ದಾಳಿಸ್ಕೊಂಡಿದ್ದರು. ಇಬ್ಬರಿಗೂ ಮನೆಯಲ್ಲಿ ಬಾಡಿಗೆ ಮನೆಗೆ ಒಂದು 50,000 ಹೆಂಗೋ ಕಷ್ಟಪಟ್ಟು ತಿಂಗಳು ಕೊಡ್ತಾರೆ. ತಿಂಗಳ ಮಧ್ಯೆ ಮನೆ ಹಬ್ಬ ಬಂದರು. ಅವರು ಟ್ರೆಡಿಷನ್ ಮುಗಿದೋದ್ಮೇಲೆ ಮನೆಯಲ್ಲಿ ಹಬ್ಬಕ್ಕೆ ದುಡ್ಡಿಲ್ಲ ಅಂತ ಜಗಳಕ್ಕೆ ಬಿದ್ದಿದ್ದು ನನ್ನ ಸಮಕ್ಷಮ ನೋಡಿದ್ದೀನಿ. ಎಷ್ಟು ಬೇಕು ನಿಮಗೆ ದುಡ್ಡು ಒಂದು ತಿಂಗಳಿಗೆ ಅಂತ ಹೇಳಿ. ದಟ್ ಟೈಪ್ ಆಫ್ ಲೀಡರ್ ಈಸ್. ಹೆಂಗೆ ಒಬ್ಬ ಲೀಡರ್ನ ಆ ಥರದ ಲೀಡರ್ನ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕರು ಇರೋದೇ ಕಷ್ಟ, ಜನಪರವರು ಇರೋರು ಸಿಕ್ಕದೇ ಕಷ್ಟ. ಕಾನ್ಸ್ಟಿಟ್ಯೂಷನ್ಗೆ ಮತ್ತು ಡೆಮಾಕ್ರಸಿಗೆ ವಿಧೇಯರಾಗಿರೋರೇ ಸಿಗೋದು ಅಪರೂಪ. ಇವರು ಯಾವುದಕ್ಕೂ ಏನು ವಿಧೇಯತೆ ಇಲ್ಲದೇ ಏಕಾಏಕಿ ಅಧಿಕಾರ ಹಿಡಿಯೋದಕ್ಕೆ ಕೇಂದ್ರ ಸರ್ಕಾರ BJP JDS ರಾಜಭವನ ಬಳಸ್ಕೊಂಡು ಹಿಂಗೆ ಮಾಡಿದ್ರೆ ಪೀಪಲ್ಸ್ ಮ್ಯಾಂಡೇಟ್ಗೂ ರೆಸ್ಪೆಕ್ಟ್ ಇಲ್ಲ, ಡೆಮಾಕ್ರಸಿ ಸ್ಟ್ರೆಂಥನ್ ಮಾಡೋದು ಇಲ್ಲ, ಕಾನ್ಸ್ಟಿಟ್ಯೂಷನ್ಗೆ ಇವ್ರ ಬಗ್ಗೆ ಏನು ಗೌರವ ಇಲ್ಲ. ಸಿದ್ದರಾಮಯ್ಯ ಪರವಾಗಿ ನಿರೀಕ್ಷಿತ ಪ್ರಮಾಣದ ಈಗ ಹೋರಾಟಗಳು ನಡೀತಾ ಇಲ್ಲವಲ್ಲ? ಅವರ ಹುಟ್ಟದಬ್ಬ ಚಿತ್ರದುರ್ಗದಲ್ಲಿ ನೋಡಿದ್ರು, ದಾವಣಗೆರೆಯಲ್ಲಿ ನೋಡಿದ್ರಲ್ವಾ? ಮೊನ್ನೆ ಮೈಸೂರಲ್ಲಿ ನೋಡಿದ್ರಲ್ಲ ಸಭೆ, ನೀವೆಲ್ಲ ಬಂದಿದ್ರಲ್ಲ, ನೋಡಿದ್ರಲ್ವಾ? ಜನ ಆಂದೋಲನ ನಿಮ್ಮನ್ನು ಕೇಳೋದಿಲ್ಲ. ದಟ್ ಇಸ್ ಅ ಮೂವ್ಮೆಂಟ್. ಇಟ್ ವಿಲ್ ಸ್ಟಾರ್ಟ್ ಆನ್ ಇಟ್ಸ್ ಓನ್ ವೇ. ಜನಾಂದೋಲನ the entire people of Karnataka will stand by Siddaramaiah leadership because he is the tallest leader in the entire Sudra Samudaya. ಇದೆಲ್ಲ ಹೊರತುಪಡಿಸಿದ್ರೆ ಅಟ್ರಾಸಿಟಿಗೆ ಸಂಬಂಧಪಟ್ಟಂತೆ ನನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾವ ರೀತಿ ಅನಲೈಸ್ ಮಾಡ್ತಾರೆ? ಯಾವ ವಿಷಯದಲ್ಲಿ? ಉದ್ದೇಶಪೂರ್ವಕವಾಗಿ ಏನಾದರೂ ಅಟ್ರಾಸಿಟಿ ಪ್ರಕಾರ ಅನ್ಟಚಬಿಲಿಟಿ ಕೇಸಸ್. ಈಗ RTI ಇದೆ, UPA ಗೌರ್ಮೆಂಟ್ ತಂದಿದ್ದು RTIನ, ರೈಟ್ ಟು ಇನ್ಫಾರ್ಮೇಷನ್, RTI ಕಾರ್ಯಕರ್ತ ಅಂತ. ಅದು ಒಂದು ಚಾಡಿ ಆಗಬಾರ್ದು, ಅದರ ದುರುಪಯೋಗ ಆಗಬಾರ್ದು, ಅದರಿಂದ ಎಕ್ಸ್ಟ್ರಾಕ್ಷನ್ನು ಬ್ಲ್ಯಾಕ್ ಮೇಲ್ ಮಾಡಬಾರ್ದು. ಯಾವುದೇ ಒಂದು ಕಾಯ್ದೆಯ ಉದ್ದೇಶ ಸ್ವಾರ್ಥಕ್ಕೆ ದುರುದ್ದೇಶಕ್ಕೆ ಬಳಕೆ ಆಗಬಾರ್ದು. ಇಟ್ ಅಪ್ಲೈಸ್ ಟು ಅಟ್ರಾಸಿಟೀಸ್ ಆ್ಯಕ್ಟ್, ಇಟ್ ಅಪ್ಲೈಸ್ ಟು RTI ಆ್ಯಕ್ಟ್, ಇಟ್ ಅಪ್ಲೈಸ್ ಟು ಎನಿ ಅದರ್ ಆ್ಯಕ್ಟ್. ಅದರ್ ದ್ಯಾನ್ ದಿ ಪರ್ಪಸ್ ಆ್ಯಂಡ್ ಇಂಟೆನ್ಷನ್, no law should be misused for personal gain and extraction and blackmailing. ಜಿಂದಾಲ್ಗೆ ಭೂಮಿ ಕೊಟ್ಟಿದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್ಕಾರ ಕಿಕ್ ಬ್ಯಾಕ್ ಪಡೆದು ಈ ಒಂದು ಭೂಮಿ ವರ್ಗಾವಣೆ ಮಾಡಿದೆ ಅನ್ನುವಂಥ ಆರೋಪವನ್ನು ಅವೆಲ್ಲವೂ ನಿರಾಧಾರವಾದಂಥ ಆರೋಪಗಳು. ಕ್ಯಾಬಿನೆಟ್ ಯುನಾನಿಮಸ್ಲಿ ಪಾಸ್ಟ್ ಅಪ್ರೂವ್ ಲ್ಯಾಂಡ್ ಗಿವಿಂಗ್ ಟು ಜಿಂದಾಲ್. ಕೋರ್ಟ್ಗೆ ಹೋಗಬೇಕು, ಇಲ್ಲಾಂದರೆ ಅದಕ್ಕೆ ಕೊಡಬೇಕು. ಯಾಕಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು ಮತ್ತು ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅಕ್ಕಪಕ್ಕದ ರಾಜ್ಯಗಳ ಇಂಡಸ್ಟ್ರಿಗೆ ನಾವು ಫ್ರೀ ಕೊಡ್ತೀವಿ ಬನ್ನಿ ಅಂತ ತಮಿಳ್ನಾಡು, ಆಂಧ್ರ, ತೆಲಂಗಾಣದವರು ಮೇಲೆ ಬಿದ್ದರು. ದೇರ್ ಈಸ್ ಎ ವೆರಿ ಪಾಸಿಬಲ್ ಆಫ್ ಇಂಡಸ್ಟ್ರೀಸ್ ಮೂವಿಂಗ್ ಅವೇ ಫ್ರಮ್ ಸ್ಟೇಟ್. ಹೀಗಾಗಿ ರಾಜ್ಯದ ಹಿತ ಬಿಟ್ಟು ಬೇರೆ ಎಲ್ಲ ಯಾವ ವಿಷಯದಲ್ಲೂ ಕರ್ನಾಟಕ ಸರ್ಕಾರ ಮೂಗು ತೋರಿಸೋದಿಲ್ಲ. ಬಿಜೆಪಿಯವರು ಕೂಡ ಮಾಡಿದ್ರಲ್ಲ, ಆಗ ಬಿಜೆಪಿಯವರೇ ಅದಕ್ಕೆ ವಿರೋಧ ಮಾಡಿದ್ರು, ಕಾಂಗ್ರೆಸ್ ಕೂಡ ವಿರೋಧ ಮಾಡಿದ್ರು. ಅದೊಂದಕ್ಕೂ ಇದಕ್ಕೂ ವ್ಯತ್ಯಾಸಗಳೇನಾಗಿತ್ತು? ಅವಾಗ ಏನು ಮಿಸ್ಟೇಕ್ ಮಾಡಿದ್ರು, ಯಾಕೆ ತಾವು ವಿರೋಧ ಮಾಡಿದ್ರಿ, ಈಗ ಯಾಕೆ? ಆವತ್ತು ಲೀಸ್ ಕಮ್ ಸೇಲ್ ಅಗ್ರಿಮೆಂಟಲ್ಲಿ ಅದು ಇದಾಗಿರೋದು. ಅವರೇ ಆ ಜಮೀನಿನಲ್ಲಿ ಏನೂ ಆಗಲ್ಲ. ಮತ್ತೊಂದು ನಮ್ಮ ರಾಜ್ಯಕ್ಕೆ ನಷ್ಟ ಆಗುತ್ತೆ. ಉದ್ಯೋಗ ಕೊಡೋದ್ರಲ್ಲಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಸ್ಯಾಮಿಲ್ ಆಗೋದು ಅಥವಾ ಇನ್ನು ಕಿಕ್ ಬ್ಯಾಕ್ ತಗೊಳ್ಳೋದು, ದಿಸ್ ಕ್ವಶನ್ ಡಸ್ ನಾಟ್ ರೈಸ್. ಆಲ್ ಪೊಲಿಟಿಕಲಿ ಮೋಟಿವೇಟೆಡ್ ಟಾಕ್. ನಾವು ಇನ್ವೆಸ್ಟರ್ ಮೀಟ್ ಮಾಡೋಲ್ಲ, ಬನ್ನಿ ನಮ್ಮ ರಾಜ್ಯಕ್ಕೆ ಇಂಡಸ್ಟ್ರಿ ಸ್ಥಾಪನೆ ಮಾಡಿ ಉದ್ಯೋಗ ಕೊಡಿ ಅಂತ. ಸಂಬಂಧಪಟ್ಟಾಗ ಎಲ್ಲ ನಮ್ಮ ಸಿಗ್ನೇಚರ್ಗಳೆಲ್ಲ ಫೋರ್ಜರಿ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ವೈಟ್ನರ್ ಹಾಕಿದ್ದಾರೆ, ನಮ್ಮ ಸಿಗ್ನೇಚರ್ ಎಲ್ಲ ಡೂಪ್ಲಿಕೇಟ್ ಮಾಡಿದ್ದಾರೆ, ಫೋರ್ಜರಿ ಮಾಡಿ ಎಲ್ಲ ಈ ಥರ ಮಾಡಿದ್ದಾರೆ. ಅವರೇ ಅಫಿಡವಿಟ್ ಕೊಟ್ಟಿದ್ದಾರಲ್ಲ, ಸುಪ್ರೀಂ ಕೋರ್ಟಿಗೆ ಅವರೇ ಅಫಿಡವಿಟ್ ಕೊಟ್ಟಿದ್ದಾರೆ. ಸಿಗ್ನೇಚರ್ ಹಾಕ್ಬಿಟ್ಟು ಅಫಿಡವಿಟ್ ಕೊಟ್ಟರೆ ಇಲ್ಲ ಅಂದರೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.